ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಸಂಸತ್ ಸದಸ್ಯ ಕೆಎಚ್ ಮುನಿಯಪ್ಪನವರಿಗೆ ಮತ್ತೆ ರೈಲ್ವೆ ನೆನಪು. ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸತ್ ಸದಸ್ಯ ಕೆಎಚ್ ಮುನಿಯಪ್ಪ ಚುನಾವಣೆ ದಿನಾಂಕ ಸಮೀಪಿಸುತ್ತಿದ್ದಂತೆ ಒಂದಲ್ಲ ಒಂದು ಸುಳ್ಳು ಹೇಳಿ ಮತದಾರರನ್ನು ಸೆಳೆಯುವಲ್ಲಿ ನಿಸ್ಸೀಮರು. 7 ಬಾರಿ ಗೆದ್ದ ಕೆಎಚ್ ತಾಲೂಕಿನಲ್ಲಿ ಇದುವರೆಗೂ ಶಾಶ್ವತವಾದ ಒಂದು ಕೆಲಸ ಕೂಡ ಮಾಡಿಲ್ಲ ಎಂಬ ಆರೋಪ ಈಗಾಗಲೇ ಮನೆ ಮನೆ ಮಾತಾಗಿದೆ. ಚುನಾವಣಾ ಸಮಯದಲ್ಲಿ ಮಾತ್ರ ತಾಲೂಕಿನಲ್ಲಿ ಸಂಚರಿಸುವ ಅವರು ಇದಕ್ಕೆ ಹಿಂಬದಿ ನೀಡುವಂತೆ ಕಳೆದ 4.5 ವರ್ಷಗಳಿಂದ ಸಾರ್ವಜನಿಕ ಸಮಸ್ಯೆ ಸ್ಪಂದಿಸಿದ ಅವರು ಇದೀಗ ದಿಢೀರನೆ ರೈಲ್ವೆ ನೆನಪು ಬಂದಿರೋ ಬಗ್ಗೆ ತಾಲೂಕಿನಾದ್ಯಂತ ವ್ಯಾಪಕವಾಗಿ ಚರ್ಚೆಯಾಗುತ್ತಿದೆ. ಕೋಲಾರ ಚಿಕ್ಕಬಳ್ಳಾಪುರ ರೈಲು ಮಾರ್ಗವನ್ನು ಬ್ರಾಡ್ಗೇಜ್ ಆಗಿ ಪರಿವರ್ತಿಸಿದ್ದು, ಶೀಘ್ರದಲ್ಲೇ ಬಂಗಾರಪೇಟೆ ಮುಖೇನ ಚಲಿಸುತ್ತಿರುವ ಕೆಲವೊಂದು ಅಂತಾರಾಜ್ಯ ರೈಲುಗಳನ್ನು ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಚಲಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಂಸದ ಕೆಎಚ್ ಮುನಿಯಪ್ಪ ಹೇಳಿದರು. ಕೋಲಾರ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಬೆಂಗಳೂರಿಗೆ ನಿತ್ಯ ಪ್ರಯಾಣ ಮಾಡುವ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು, ಅಧಿಕಾರಿಗಳು, ಪ್ರಯಾಣಿಕರು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಈ ಮಾರ್ಗವನ್ನು ಅಭಿವೃದ್ಧಿಪಡಿಸಿ ಮುಂದಿನ ದಿನಗಳಲ್ಲಿ ಈ ಮಾರ್ಗದಲ್ಲಿ ಹೆಚ್ಚುವರಿ ರೈಲ್ವೆ ಸೇವೆಗಳು ಆರಂಭಿಸಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಉದ್ಘಾಟನೆಗೊಂಡ ರೈಲ್ವೆ ನಿಲ್ದಾಣಗಳಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲದೆ ಜನರು ಪರದಾಡುತ್ತಿದ್ದಾರೆ. ರಾತ್ರಿಯಾದರೆ ರೈಲ್ವೆ ನಿಲ್ದಾಣದ ಬರಲು ಜನರು ಭಯ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಲ್ದಾಣಕ್ಕೆ ಸರಿಯಾದ ಮುಖ್ಯ ರಸ್ತೆ ಇಲ್ಲ ಎಂಬ ಉತ್ತರಕ್ಕೆ ಮಾತ್ರ ಕೆಎಚ್ ಬಳಿ ಉತ್ತರವಿಲ್ಲ. ಇನ್ನು ರೈಲ್ವೆ ನಿಲ್ದಾಣದಲ್ಲಿ ವಾಹನ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ, ಶೌಚಾಲಯ ಇಲ್ಲ, ಭದ್ರತೆಗೆ ಪೊಲೀಸರ ಕೊರತೆ ಇದೆ, ಬಹುತೇಕ ಅಂಡರ್ ಪಾಸ್ಗಳ ನಿರ್ಮಾಣ ಕಳಪೆಯಾಗಿದೆ. ಎಲ್ಲ ಅಂಡರ್ ಪಾಸ್ಗಳಲ್ಲಿ ಮಳೆ ಬಂದಾಗ ನೀರು ನಿಂತು ಓಡಾಡಲು ಹರಸಾಹಸ ಪಡಬೇಕಾಗಿದೆ. ಇವೆಲ್ಲ ಸಮಸ್ಯೆ ಬಗ್ಗೆ ಒಂದು ದಿನವೂ ಗಮನ ಹರಿಸದ ಸಂಸತ್ ಸದಸ್ಯರು ಕೇಂದ್ರ ಸರ್ಕಾರ ಮುಂದಿನ ಬಜೆಟ್ನಲ್ಲಿ ರೈಲ್ವೆ ಸ್ಥಿತಿಗತಿಗಳ ಬಗ್ಗೆ ಗಮನ ಹರಿಸುತ್ತಿರುವ ಸಂದರ್ಭದಲ್ಲಿ ಕೆಎಚ್ ಅಧಿಕಾರಿಗಳ ಮಧ್ಯದಲ್ಲಿ ಭಾಗಿಯಾದರೆ ಹೊರತು ಅವರು ಬಂದು ಹೇಳಿ ಹೋಗುವುದು ಯಾವುದೂ ನಡೆಯಲ್ಲ ಎಂಬ ಮಾತುಗಳು ತಾಲೂಕಿನಾದ್ಯಂತ ಕೇಳಿಬರುತ್ತಿವೆ. ಬಂಗಾರಪೇಟೆ ಮಾರ್ಗವಾಗಿ ಸಾಗುವ ಕೆಲವು ಅಂತಾರಾಜ್ಯ ರೈಲುಗಳು ಕೋಲಾರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಪರಿವರ್ತಿಸಿದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರು ಈ ಯೋಜನೆಯ ಲಾಭ ಪಡೆಯಲಿದ್ದಾರೆ ಎಂಬ ಮಾತು. ತಿರುಪತಿಗೆ ಸಂಪರ್ಕ ಕಲ್ಪಿಸುವ ಮಾರ್ಗ, ರೈಲ್ವೆ ಕೋಚ್ ಎಲ್ಲವೂ ಕೆಎಚ್ ರೈಲ್ವೆ ಸಚಿವರಾಗಿ ಹೇಳಿದ್ದು ಇದುವರೆಗೂ ಯಾವುದೂ ಕಾರ್ಯರೂಪಕ್ಕೆ ಬಂದಿಲ್ಲ. ಇಂದು ಭೇಟಿ ನೀಡಿರುವುದು ರಾಜಕೀಯ ಗಿಮಿಕ್ ಅಷ್ಟೇ ಎಂಬುದು ಕ್ಷೇತ್ರ ಜನರಿಗೆ ಅರಿವಾಗಿದ್ದು, ಈ ಬಗ್ಗೆ ಸಹ ಹಲವಾರು ಮಂದಿ ಚರ್ಚೆಗೆ ಗ್ರಾಸರಾಗಿದ್ದಾರೆ. ಮತ್ತು 2 ಹೊಸ ಟ್ರೈನ್ ಬೇಕು ಅಂತ ಕೇಳಿದ್ದೀರಿ. ಇವೆಲ್ಲ ವಿಷಯಕ್ಕೂ ಸೌತ್ ವೆಸ್ಟರ್ನ್ ರೈಲ್ವೆ ಜನರಲ್ ಮ್ಯಾನೇಜರ್ ಅವರು ಮತ್ತು DRM, ಸೀನಿಯರ್ DCM, ಆಮೇಲೆ ಇಂಜಿನಿಯರ್ ಯಾರು ಈ ಅಂಡರ್ ಪಾಸಸ್ ಕಟ್ತಾರೆ, ಅದು ಟೆಕ್ನಿಕಲ್ ಏನು ಪ್ರಾಬ್ಲಮ್ ಆಗಿದೆ, ಪ್ರತಿಯೊಂದು ಅಂಡರ್ ಪಾಸು ಕೂಡ ಸುಮಾರು ನಮ್ಮ ಏರಿಯಾನಲ್ಲಿ 30 ಅಂಡರ್ ಪಾಸ್ ಬರ್ತವೆ ಚಿಕ್ಕಬಳ್ಳಾಪುರದಿಂದ ಬಂಗಾರಪೇಟೆವರೆಗೂ. ಇವೆಲ್ಲವನ್ನು ಕೂಡ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವೆಲ್ಲವನ್ನು ಮತ್ತೆ ನೀರು ಒಳಗಡೆ ಬರದಂತೆ ಕಟ್ಟುವಂಥ ಮೆಥಡನ್ನು ಉಪಯೋಗಿಸ್ಕೊಂಡು ಯಾವುದೇ ಕಾರಣಕ್ಕೆ ನೀರು ನಿಲ್ಲದಂತೆ ಅಂಡರ್ ಪಾಸಲ್ಲಿ ಟ್ರ್ಯಾಕ್ಟರ್ ಆಗ್ಬೋದು, ಕಾರ್ ಆಗ್ಬೋದು, ಎತ್ತಿನ ಗಾಡಿ ಆಗ್ಬೋದು, ಮೋಟರ್ ಸೈಕಲ್ ಆಗ್ಬೋದು, ಎಲ್ಲ ಸಲೀಸಾಗಿ ಹೋಗೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಇಂಜಿನಿಯರ್ನು ಕೂಡ ಕರ್ಕೊಂಡ್ಬಂದಿದ್ದಾರೆ. ಇವೆಲ್ಲವನ್ನು ನೋಡಿ ಅವ್ರ ಇನ್ಸ್ಪೆಕ್ಷನ್ ಇವತ್ತು ಮುಗಿಸಿ 1-1.5 ತಿಂಗಳಲ್ಲಿ ಟೆಂಡರ್ ಮುಗಿಸಿ ಕೆಲಸ ಶುರು ಮಾಡ್ತೀವಿ ಅನ್ನೋ ಮಾತು ಹೇಳಿದ್ದಾರೆ. ಇದು ಟ್ರೈನ್ಸ್ ಬಹಳ ಇಂಪಾರ್ಟೆಂಟು, ಕನೆಕ್ಷನ್ ಕೊಡೋದು. ಇನ್ನು 3 ತಿಂಗಳಲ್ಲಿ ಇಲ್ಲಿ ದೊಡ್ಡ ಟ್ರೈನ್ ಬರ್ತದೆ. ಬಂಗಾರಪೇಟೆ ಜಂಕ್ಷನ್ಗೆ ಹೋಗಿ ಅಲ್ಲಿಂದ ತಿರುಪತಿ ಕಡೆ ಡೆಲ್ಲಿಗೆ ಹೋಗ್ತದೆ, ಕಲ್ಕತ್ತಾಗೆ ಹೋಗ್ತದೆ, ಈ ಕಡೆ ಚೆನ್ನೈಗೆ ಹೋಗ್ತದೆ, ಮದುರೆಗೆ ಹೋಗ್ತದೆ. ಈ ರೀತಿ ಹೊಸ ಟ್ರೈನ್ ಬರೋದಕ್ಕೆ ಈಗ GM ಅವ್ರನ್ನ ಕರ್ಕೊಂಬಂದಿದ್ದೀವಿ. ಅವ್ರು ಇದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿ ಏನೇನು ಫೆಸಿಲಿಟೀಸ್ ಬೇಕು ಮಾಡಬೇಕು. ಮತ್ತು ಆ ಒಂದು ಟ್ರೈನ್ ನಿಂತ್ಕೊಳ್ಳೋಕ್ಕೆ ಬಂಗಾರಪೇಟೆ ಜಂಕ್ಷನ್ನಲ್ಲಿ ಒಂದು 2 ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಆ ಟ್ರ್ಯಾಕ್ ಇನ್ನು 1 ತಿಂಗಳಲ್ಲಿ ಪೂರ್ತಿ ಆಗ್ತದೆ. ಪೂರ್ತಿ ಆದಮೇಲೆ ಇಲ್ಲಿ 20-22 ಬೋಗಿ ಟ್ರೈನ್ಗಳು ಇಲ್ಲಿ ಬರ್ತವೆ. ಅವು ಮೊದಲು ಟ್ರೈನು ತಿರುಪತಿ ಕಡೆ ದೆಹಲಿಗೆ ಹೋಗ್ತದೆ ಮತ್ತು 2ನೇ ಟ್ರೈನ್ ಚೆನ್ನೈ ಕಡೆ ಹೋಗ್ತದೆ. ಈ ಏರ್ಪಾಟ್ಗಳು ಮಾಡೋದಕ್ಕೆ ಅವ್ರನ್ನ ಕರ್ಕೊಂಡ್ಬಂದಿದ್ದಾರೆ. ನೀವೆಲ್ಲ